ನಾಲಿಗೆ. ಮನುಷ್ಯ ನಾಲಿಗೆಗೆ ಭಾಳ ಹರಿ ಬಿಡಬಾರ್ದು. ನಾಲಿಗೆ ಅದು ಎಲ್ಲಿ ನೋಡ್ರಿ, ಹೋಟೆಲ್ಕದ ಸಿಟಿಗೆ ಹೋಗಿರ್ತಾನೋ, ಒಬ್ಬೊಬ್ರು ಏನು ಮಾಡ್ತಾರೆ, ಮನೆಯಲ್ಲಿಯೇ ತಯಾರು ಮಾಡಿಕೊಂಡು ಅಡುಗೆಯನ್ನು ಅದು ಕಟ್ಕೊಂಡು ಹೋಗಿ ತಮ್ಮ ಎಲ್ಲ ಕೆಲಸ ಆದ್ಮ್ಯಾಗ ಅದನ್ನು ಊಟ ಮಾಡಿ ಮನೆಗೆ ಬರ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಹೋಟೆಲ್ದಾವಲ್ಲ ತಿಂದು ಬರೋನು ಮಸ್ತ್ ಅಂತ ಹೇಳಿಕ ಹೋಗ್ತಾರೆ. ಆದರೆ ಹೋಟೆಲ್ದಾಗ ಅಡುಗೆ ಮಾಡ್ತಕ್ಕಂಥ ಬಟ್ಟೆ ಒಂದು ಸಾರಿ ನೋಡಿದಿರೇನು? ನೀವು ನೋಡಿದಿರಿ, ನಿಮಗೆ ಗೊತ್ತದ, ನಿಮ್ಗೆ ಗೊತ್ತಿಲ್ಲ ಅಂತೇನಲ್ಲ, ಆದರೂ ಹೋಟೆಲ್ಗೆ ಹೋಗ್ತಾರೆ. ಅವನ ಬಟ್ಟೆ ನೋಡಿದ್ರೆ, ಅವನ ಕೈ ನೋಡಿದ್ರೆ ಅದೇನು ಹೇಳೋ ಮಾತಲ್ಲ. ಮನ್ಯಾಗ ಮಾಡಿದ ಅಡುಗೆ ಸರಿ ಉಣ್ಣಕ್ಕಾಗಲ್ಲ, ನೆನಪಾತಂದ್ರೆ ಅಷ್ಟು ಗಲೀಜು ಇರ್ತದೆ. ಆದರೂ ನಾವು ಹೋಗಿ ಅಲ್ಲಿ ಏನು ಮಾಡ್ತೀವಿ, ಊಟ ಮಾಡ್ತೀವಿ. ಅಂದರೆ ಇದು ನಾಲಿಗೆಗೆ ಅದ ಟೇಸ್ಟ್ ಇರ್ತದೆ. ಅಂದರೆ ನಾಲಿಗೆಗೆ ನಾವು ಎಷ್ಟು ಅದ್ರ ಜೋಡ ಬೆನ್ನು ಹತ್ತಿದ್ದೀವಿ ಅಂತ, ನಾಲಿಗೆ ಜೋಡ ಆ ರೀತಿ ಆಗಬಾರ್ದು. ನಾಲಿಗೆ ಜೋಡ ನಾವು ಬೆನ್ನು ಹತ್ತಿದ್ದೀವಿ ಅಂತಂದ್ರೆ ನಾವು ಇನ್ನೊಬ್ಬರ ಕೈಯೊಳಗಿನ ಅನ್ನ ಊಟ ಮಾಡುವುದರಿಂದ, ಹೋಟೆಲ್ದಲ್ಲಿ ಮಾಡಿರ್ತಕ್ಕಂಥ ಅಡುಗೆ ನಾವು ಊಟ ಮಾಡುವುದರಿಂದ ನಮ್ಮ ಬುದ್ಧಿ ಚಂಚಲ ಆಗ್ತದೆ. ಅವರು ಯಾವ ಭಾವನೆ ಇಟ್ಕೊಂಡು ಅಡುಗೆ ಮಾಡಿರ್ತಾರಂತ ನಮಗೆ ಗೊತ್ತಿಲ್ಲ. ಅವ್ರು ಎಷ್ಟು ಶುದ್ಧವಾಗಿ ಅಡುಗೆ ಮಾಡಿರ್ತಾರಂತ ಗೊತ್ತಿಲ್ಲ. ಅವರು ಇದಕ್ಕೆ ಬಂದ್ರೆ ಹಂಗೆ ಹೋಗಿ ಬಂದು ಅದನ್ನ ಮುಡ್ತಾರೆ ಅಡುಗೆ, ಇದಕ್ಕೆ ಹೋಗಿ ಬಂದ್ರೆ ಸಾಬೂನ್ ಹಚ್ಚಿ ಕೈ ತೊಳ್ಕೋದಿಲ್ಲ, ಅವ್ರಿಗೆ ಹರ್ಕತೈತೆ ಕೈ ತಕ್ಕೊಳಕ್ಕೆ. ಹಿಂಗೆ ಮಾಡಿದಾರೆ ಬಂದ್ರೆ ಹಂಗೆ ಅಡುಗೆ ಮಾಡ್ತಾರೆ. ಮನ್ಯಾಗಾದ್ರೆ ಹಂಗಿಲ್ಲ, ಸಾಬೂನ್ ಹಚ್ಚಿ ಕೈ ತಕ್ಕೋದು. ಹೌದ್ರಿ. ಆದ್ರೆ ನಮ್ಗೆ ಅದೇ ಇಷ್ಟ ಭಾಳ. ಯಾಕಂತಂದ್ರೆ ನಮಗೆ ಹೋಟೆಲ್ ಅಂತ ತಿನ್ಬೇಕನ್ನೋ ಇಚ್ಛಾ ಭಾಳ ಅಲ್ಲ, ಅದಕ್ಕೆ ಹಂಗಾಕೆ. ನಾವು ವಿಚಾರ ಮಾಡಿದಾದ್ರೆ ನಾವು ಅಲ್ಲಿ ಹೋಗ್ಬಾರ್ದು, ತಿನ್ಬಾರ್ದು, ಹೋಟೆಲ್ ಅಂತ ತಿನ್ಬಾರ್ದು. ಬುದ್ಧಿ ಚಂಚಲ ಆಗ್ತದ, ಮನಸ್ಸಿನ ವೃತ್ತಿ ಕೆಡ್ತದ. ನಾವು ಅಡಿಗೆ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಬುದ್ಧಿ ಸ್ಥಿರ ಉಳಿತದ, ಪವಿತ್ರತೆ ನಮ್ಮಲ್ಲಿ ಜಾಸ್ತಿ ಆಗ್ತದ. ಇನ್ನು